ಹಲೋ ಎವ್ರಿವನ್. ಸೊ ನಾನಿವತ್ತು ಬೇಗನೆ ಎದ್ದೆ, ಒಂದು 6:45ಗೆಲ್ಲ ಎದ್ದು ಬ್ರಷ್ ಅಪ್ ಮಾಡಿ ಟೀಗಿಟ್ಟಿದ್ದೀನಿ. ಈಗ ಟೈಮ್ ಬಂದು 7:15 ಆಗಿದೆ. ಸೊ ಹಾಫ್ ಆನ್ ಅವರ್ ಆಗಿದೆ ಎದ್ದು. ಈಗ ಟೀ ಇಟ್ಟು ನಾನು ಇವತ್ತು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾನು ನನ್ನ ಫಸ್ಟ್ ಬ್ಲಾಗು ನಾನು ಊರಲ್ಲಿ ಮನೆ ಕಟ್ತಿರೋದನ್ನು ನಿಮಗೆ ಹೇಳಿದ್ದೆ. ಸೊ ಅದು ಇವಾಗ ಎಲ್ಲಿವರೆಗೂ ಫಿನಿಶಿಂಗ್ ಆಗಿದೆ ಏನು ಅಂತ ನಾನು ನಿಮಗೆ ಕಮ್ಮಿಂಗ್ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ. ಸೊ ಟೀ ಕುಡಿದು ಫ್ರೆಶ್ ಅಪ್ ಆಗಿ ಈಗ ಹೋದ್ವಿ. ಮುಂಚೆ ನಾವು ಯಾವಾಗಲೂ ಕಾರಲ್ಲಿ ಹೋಗ್ತಾಯಿದ್ವಿ. ಸೊ ಇವತ್ತು ಬೇಡ, ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಬೈಕಲ್ಲಿ ಹೋಗೋಣ ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾಯಿದ್ದೀವಿ. ಸೊ ಬೈಕಲ್ಲಿ ಹೋಗಿದ್ದಕ್ಕೆ ನನ್ನ ಸ್ಪೆಕ್ಸ್ನ ಕಳ್ಕೊಂಡೆ. ಅದು ಆಲ್ಮೋಸ್ಟ್ 3000 ರುಪೀಸು. ಅದು ಹೇಗೆ ಬಿತ್ತು ಏನಂತಲೇ ಗೊತ್ತಿಲ್ಲ. ಸೊ ಬೇಜಾರಾಯಿತು. ರೀಸೆಂಟ್ಲಿ ತೊಗೊಂಡಿದ್ದು 1 ಮಂತ್ ಆಗಿತ್ತು ಅಷ್ಟೇ. ಮತ್ತು ತಿರ್ಗಾ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ ಬೇಜಾರಾಯಿತು. ಸರಿ ಹೋಗಿ ಬಿಡು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಆರ್ಡ್ರ್ ಕೊಟ್ಟು ಹೊಸ ಸ್ಪೆಕ್ಸ್ನ ಬೈ ಮಾಡಿದೆ. ಈಗ ಸೊ ನಾವು ಒಂದು ಹೋಟೆಲಲ್ಲಿ ಟಿಫನ್ ಮಾಡಿ ಗೆಸ್ಟಿಗೆ ಕೊಟ್ಟಿದ್ವಿ. ಇಡ್ಲಿ ಮತ್ತು ಪೊಂಗಲ್ ವಡ ತೊಗೊಂಡಿದ್ವಿ. ಅದಾದಮೇಲೆ ಇದು ನಾವು ಹೋಗಿದ್ವಿ ಬಟ್ ನನಗೆ ಇಲ್ಲೇ ನಾನು ಕಳ್ಕೊಂಡಿದ್ದು ಹೋಗಿ ಸ್ವಲ್ಪ ದೂರ ನೋಡಿ ಇಲ್ಲ ನನಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನಂದ್ರೆ 1 ಮಂತ್ ಆಗಿತ್ತಲ್ಲ ಈಗ ಊರಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನಿಮಗೆ ಎಲ್ಲಿವರೆಗೂ ಮನೆ ಕನ್ಸ್ಟ್ರಕ್ಷನ್ ಆಗಿದೆ ಅಂದ್ಬಿಟ್ಟು. ಸೊ ನೋಡಿ ಆಲ್ಮೋಸ್ಟ್ ಫಿನಿಶಿಂಗ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಮಗಂದು ಫುಟ್ ಪ್ರಿಂಟ್ ಇದೆ, ಪಾದ ಇಕ್ಸಿದ್ದೀನಿ. ಸೊ ಅದನ್ನು ಸಪ್ರೇಟಾಗಿ ಬೇರೆ ಡಿಸೈನ್ ಮಾಡಿಸ್ತೀನಿ. ನನ್ನ ಮಗ ಅಲ್ಲಿದ್ದಾನೆ ನೋಡಿ. ಸೊ ಅವನದೇ ಪಾದ ಇಕ್ಸಿರೋದು. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಪೇಂಟಿಂಗು ಮತ್ತು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ. ಈ ಮಂತಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಮಂತಲ್ಲಿ ಗೃಹಪ್ರವೇಶ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ಹಾಲು. ಜಾಸ್ತಿ ಏನು ಇಂಟೀರಿಯರ್ ಏನೂ ಮಾಡಿಸಿಲ್ಲ, ಬೇಸಿಕ್ಕಾಗಿ ಮಾಡಿಸಿದ್ದೀವಿ. ಇದು ರೂಮ್ ಬರುತ್ತೆ. ಸೊ ರೂಮಲ್ಲಿ ಮೇಲ್ಗಡೆ ಒಂದು ಸೆಲ್ಲ ಇಟ್ಕೊಟ್ಟಿದ್ದೀವಿ, ಕಬೋರ್ಡ್ ಥರ. ಮೇಲ್ಗಡೆ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ಇದೆ. ಸೊ ಇಲ್ಲಿ ಯಾರೂ ಇರೋದಿಲ್ಲ ಆ್ಯಕ್ಚುಲಿ. ಇಲ್ಲಿ ಅಜ್ಜಿ ತಾತ ಇರ್ತಾರೆ. ಸೊ ಸಾಕಲ್ಲ ಅಂದ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ಅಡುಗೆ ಮನೆ ಬರುತ್ತೆ. ಇವಾಗ ನಾವೆಲ್ಲ ವರ್ಷಕ್ಕೆ ಇಲ್ಲ, ಇವಾಗ ಊರಪ್ಪ ಇದ್ದಾಗ ಮಾತ್ರ ಅವರಿಬ್ಬರೇ ಇರ್ತಾರೆ. ಸೊ ಹಾಗಾಗಿ ಸಾಕಿಷ್ಟು ಅಂದ್ಬಿಟ್ಟು ಬೇಸಿಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೀವಿ. ಇದು ರೆಸ್ಟ್ ರೂಮು. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಪೇಸ್ ಇದೆ ನಮಗೆ. ಬಟ್ ನಾವು ಅಲ್ಲೇನು ಪ್ಲ್ಯಾನ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಇದೆ ನೋಡಿ, ಹಾಲು ರೂಮು, ಅಡುಗೆ ಮನೆ, ಬಾತ್ರೂಮು. ಮೇಲ್ಗಡೆ ಕಂಪ್ಲೀಟ್ ಖಾಲಿ ಇದೆ, ಚೆನ್ನಾಗಿದೆ. ಯಾರು ತುಂಬ ಜನ ಏನಾರ ಬಂದರೆ ಬೇಕಾದರೆ ಇವಾಗ ಊರ ಹಬ್ಬ ಎಲ್ಲ ಬಂದಾಗ ಜಾಸ್ತಿ ಜನ ಸೇರ್ತೀವಿ. ಆ ಟೈಮಲ್ಲಿ ಬೇಕಾದ್ರೆ ಆರಾಮಾಗಿ ಮೇಲ್ಗಡೆ ಎಲ್ಲರೂ ಮಲ್ಕೋಬೋದು. ಊರಲ್ಲಿ ತಣ್ಣಗಿರುತ್ತೆ, ಏನೂ ಟೆನ್ಷನ್ ಇರಲ್ಲ, ಆರಾಮಾಗಿ ಮಲ್ಕೊಳ್ಬೋದು. ಸೊ ನೋಡಿ, ಬೇಕಾದ್ರೆ ಆಟನೂ ಆಡೋಕ್ಕೆ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಇಲ್ಲಿ ಆಟ ಆಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಪೀಸ್ಫುಲ್ಲಾಗಿರುತ್ತೆ. ಅಲ್ಲೆಲ್ಲ ಹೋಗ್ಬಾರ್ದು ಚಿನಿ. ಸೊ ಇದು ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಮನೆ. ಇನ್ನೇನು ಕಮ್ಮಿಂಗ್ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವತ್ತು ಗೃಹಪ್ರವೇಶ ಅಂತ.